ಇದನ್ನು ರೆಬೆಲ್ ಟೀಮ್ ಅಂತ ಕರೆಯೋಕ್ಕೆ ನಾನು ತಯಾರಿಲ್ಲ. ಒಂದು ರಾಜಕೀಯ ಪಕ್ಷದಲ್ಲಿ ಅವರವರದ ಅಭಿಪ್ರಾಯಗಳು ಇರ್ತದೆ. ಅಭಿಪ್ರಾಯಗಳು ಬೇರೆ ಆಗಿರುವ ಕಾರಣದಿಂದ ಅವರು ಭಿನ್ನಮತೀಯರು ಅಥವಾ ರೆಬೆಲ್ಸ್ ಅಂತೇಳಿ ಕರೀತಕ್ಕಂಥದ್ದು ಸರಿಯಲ್ಲ. ಜಾತಿ ಗಣತಿ ಬಗ್ಗೆ 25 ವರ್ಷಗಳ ನಂತರದಲ್ಲಿ ಇವತ್ತು ದಾವಣಗೆರೆಯಲ್ಲಿ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ, ಪಂಚಪೀಠಾಧೀಶ್ವರರು 25 ವರ್ಷಗಳ ನಂತರದಲ್ಲಿ ಇವತ್ತು ದಾವಣಗೆರೆಯಲ್ಲಿ ಸಮಾಗಮಗೊಂಡಿರ್ತಕ್ಕಂಥದ್ದು. ದೊಡ್ಡ ಸಂಖ್ಯೆಯಲ್ಲಿ ಶಿವಾಚಾರ್ಯರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದರು. ಏನಿವತ್ತು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ಗೊಂದಲದ ಗೂಡಾಗಿರ್ತಕ್ಕಂಥ ಜಾತಿ ಜನಗಣತಿಯ ವಿಚಾರವನ್ನು ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿರುವಂಥ ಜನಗಣತಿ ಮತ್ತು ಜಾತಿ ಜನಗಣತಿ, ಇದರಲ್ಲಿ ನಮಗೆ ಸ್ಪಷ್ಟತೆ ಇರಬೇಕು ಸಮಾಜದಲ್ಲಿ. ಈ ರೀತಿಯ ಹಲವು ವಿಚಾರಗಳು ಇವತ್ತು ಚರ್ಚೆ ಆಗಿದೆ. ವೀರಶೈವ ಮಹಾಸಭಾದೊಂದಿಗೂ ಕೂಡ ಚರ್ಚೆ ಮಾಡಿ ಒಂದು ಸಮಿತಿ ಮಾಡಿ ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ಮನವಿ ಮಾಡಬೇಕು. ಇವತ್ತು ಧರ್ಮ ಒಳಪಂಗಡಗಳು ಎಲ್ಲದಕ್ಕೂ ಕೂಡ ಏನು ಮುಂದೆ ಕೇಂದ್ರ ಸರ್ಕಾರದಿಂದ ಜಾತಿ ಜನಗಣತಿ ಆಗ್ತದೆ, ಅದರಲ್ಲೂ ಕೂಡ ಅವಕಾಶ ಸಿಗಬೇಕು. ಯಾಕೆಂದರೆ ಅನೇಕ ಕುಲ ಕಸುಬುಗಳು ಕೂಡ ಇದ್ದಾವೆ. ಇವೆಲ್ಲವೂ ಕೂಡ ಯಾವುದೂ ಕೂಡ ಗೊಂದಲ ಆಗದೇ ಇವತ್ತು ವೀರಶೈವ ಲಿಂಗಾಯತ ಸಮಾಜ ಒಟ್ಟಾಗಿ ಒಂದಾಗಿ ಮುಂದೆ ಸಾಗಬೇಕು. ಈ ಥರ ಹಲವು ವಿಚಾರಗಳು ಇವತ್ತು ಸಮಗ್ರವಾಗಿ ಚರ್ಚೆ ಆಗಿದೆ. ಪಂಚಪೀಠಾಧೀಶ್ವರರು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಸಮಾಜದ ಮುಖಂಡರಿಗೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂತು ಚರ್ಚೆ ಮಾಡಿ ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು, ಸನ್ಮಾನ್ಯ BS ಯಡಿಯೂರಪ್ಪನವರು, ಈಶ್ವರ್ ಖಂಡ್ರೆ ಅವರು, ಜಗದೀಶ್ ಶೆಟ್ಟರ್ ಅವರು ಎಲ್ಲ ಸಮಾಜದ ಮುಖಂಡರು ಕೂತು ಚರ್ಚೆ ಮಾಡಿ ಮುಂದೆ ಸಮಾಜಕ್ಕೆ ಯಾವ ರೀತಿ ದಾರಿ ತೋರಿಸ್ಬೇಕು, ಯಾವ ದಾರಿಯಲ್ಲಿ ಸಾಗಬೇಕು ಎಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆ ನಡೀತದೆ. ಅವರು ದೆಹಲಿಗೆ ಹೋಗಿರ್ತಕ್ಕಂಥ ನನ್ನ ಯಾವುದೇ ಮಾಹಿತಿಗಳು ನನಗಿಲ್ಲ. ಮತ್ತು ಅದನ್ನು ರೆಬೆಲ್ ಟೀಮ್ ಅಂತ ಕರೆಯೋಕ್ಕೆ ನಾನು ತಯಾರಿಲ್ಲ. ಒಂದು ರಾಜಕೀಯ ಪಕ್ಷದಲ್ಲಿ ಅವರವರದ ಅಭಿಪ್ರಾಯಗಳು ಇರ್ತದೆ. ಅಭಿಪ್ರಾಯಗಳು ಬೇರೆ ಆಗಿರುವ ಕಾರಣದಿಂದ ಅವರು ಭಿನ್ನಮತೀಯರು ಅಥವಾ ರೆಬೆಲ್ಸ್ ಅಂತೇಳಿ ಕರೀತಕ್ಕಂಥದ್ದು ಸರಿಯಲ್ಲ.